ಗರಿಮೆಯ ವಿಷಯ ಸರ್ ಇದು. ಈ ಅಸೋಸಿಯೇಷನ್ ಸ್ಥಾಪನೆ ಆಗಿದ್ದು ಮಹಾತ್ಮ ಗಾಂಧೀಜಿಯವರ ಆಲೋಚನೆಯಿಂದ ಸರ್. 78 ವರ್ಷದ ಹಿಂದೆನೇ ಇವರು ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿದ ಕಾನ್ಸೆಪ್ಟ್ ಏನಂದ್ರೆ, ಆಗಿನ ಕಾಲದಲ್ಲಿದ್ದ ಆಯುರ್ವೇದಿಕ್ಗೆ ಒಂದು ಮಾಡರ್ನ್ ಒಂದು ಟಚ್ ಇರಲಿ, ಅವ್ರಿಗೂ ಸೇವೆ ಮಾಡಿಸ್ಬೇಕಾದ್ರೆ ಒಂದಿಷ್ಟು ಬೇಸಿಕ್ ಎಸೆನ್ಷಿಯಲ್ ಡ್ರಗ್ಸ್ಗಳು ನಾಲೆಜ್ ಇರಲಿ ಅನ್ನೋ ಒಂದು ಆಸೆಯಿಂದ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಸ್ಥಾಪನೆ ಆಗಿದ್ದು ಸರ್. ಇದು 78 ವರ್ಷದಿಂದ ಕಾರ್ಯಮುಖವಾಗಿ ಬರ್ತಾ ಇದೆ. ಅನ್ಯ ರಾಜ್ಯಗಳಲ್ಲಿ ಎಲ್ಲಾ ಕಡೆಯೂ ಇಂಟಿಗ್ರೇಟೆಡ್ ಅದರದ್ದು ಚಾಲನೆ ಇದೆ ಸರ್. ಕರ್ನಾಟಕದಲ್ಲೂ ಸ್ವಲ್ಪ ಅದರದ್ದು ತೊಡಕುಗಳಿದೆ, ಅದನ್ನ ನೀವು ಮನವರಿಕೆಯಾಗಿ ಸಲ್ಲಿಸಬೇಕು ಅಂತ ನಾವು ಈ ಸಮಾವೇಶದಲ್ಲಿ ಅನ್ಕೊಂಡಿದ್ದೀವಿ ಸರ್. ನಮ್ಮ ಮೊದಲು ಈಗ BMS ಅನ್ನೋ ಒಂದು ಡಿಗ್ರಿ ಇದೆ ಸರ್. ಇದಕ್ಕೂ ಮೊದಲು BSMS ಅಂತ ಇತ್ತು, ಅದಕ್ಕೂ ಮೊದಲು GCIM ಅಂತ. ಈ ತರ ಕ್ರಮೇಣವಾಗಿ ನಮ್ಮ ಸಿಲೆಬಸ್ಗಳಲ್ಲಿ ಅಪ್ಡೇಟ್ ಆಗ್ತಾ ಬಂತು ಸರ್. ಯಾವಾಗ 1984ರಲ್ಲಿ BSAM ಇತ್ತು, ಆ 3 ವರ್ಷದ ಕೋರ್ಸ್ ಮಾಡಿದ ನಂತರ 1 ವರ್ಷದೊಂದು ಇಂಟಿಗ್ರೇಟೆಡ್ ಕೋರ್ಸ್ ಮಾಡ್ತಿದ್ರು ಸರ್. ಅದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬಂದ ಆದ ನಂತರ ಏನಾಯ್ತು, ಆ ಕೋರ್ಸ್ ನ ನಿಲ್ಲಿಸಲಾಯಿತು. ಅದೇ ಟೈಮ್ಗೆ BAMS ಅನ್ನೋದನ್ನ ಇನ್ಕಾರ್ಪೊರೇಟ್ ಮಾಡಿದ್ರು, ಆ ಸಿಲೆಬಸ್ ನ ಆಡ್ ಮಾಡಿ ನಾವು ಅದನ್ನೇ ಇಂಟಿಗ್ರೇಟೆಡ್ ಅನ್ಕೊಂಡು ಬರ್ತಾ ಇದೀವಿ ಸರ್. ಬಟ್ ಈಗಿನ ಕಾಲಕ್ರಮೇಣದಲ್ಲಿ ಸ್ವಲ್ಪ ನಮಗೆ ಈ ಬೇಸಿಕ್ ಎಸೆನ್ಷಿಯಲ್ ಮೆಡಿಸಿನ್ಸ್ ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಮಾಜದಲ್ಲಿ ತೊಂದರೆ ಆಗ್ತಾ ಇದೆ ಸರ್. ಆ ಒಂದು ನಿಟ್ಟಿನಲ್ಲಿ ಈ ಸಮಾವೇಶದಲ್ಲಿ ನಾವು ನಿಮ್ಗೆ ಅದನ್ನ ಕೋರಿಕೆ ಸಲ್ಲಿಸಬೇಕು ಅಂತ ಆಸೆ ಪಡ್ತಾ ಇದೀವಿ ಸರ್. ನಾವೇನು ಬ್ರೈನ್ ಸರ್ಜರಿ, ಕಿಡ್ನಿ ಸರ್ಜರಿ ಮಾಡ್ಲಿಕ್ಕೆ ಅಲೋಪತಿ ಮೆಡಿಸಿನ್ಸ್ ಕೇಳೋದಿಲ್ಲ ಸರ್. ನಮ್ಮ ಆಯುರ್ವೇದಕ್ ಪ್ರಾಕ್ಟೀಸ್ ಅಲ್ಲಿ ನಮ್ಮ ಆಯುರ್ವೇದನ ಅಪ್ಲಿಫ್ಟ್ ಮಾಡ್ಲಿಕ್ಕೆ ಏನು ಬೇಕು ಅದು ಬೇಸಿಕ್ ಎಸೆನ್ಷಿಯಲ್ ಮೆಡಿಸಿನ್ ಕೇಳೋ ಸಲುವಾಗಿ ನಿಮ್ಗೆ ಕೋರಿಕೆ ಸಲ್ಲಿಸ್ತಾ ಇದ್ದೀವಿ. ಇದು ಒಂದು ಸರ್. ಮತ್ತೆ ನಮ್ಮ ಆಯುರ್ವೇದ ವೈದ್ಯರು ಬಹಳ ಗೌರ್ಮೆಂಟ್ ಸರ್ವಿಸ್ಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ಸರ್. ತಾನೇ ನಮ್ಮ ಡಾಕ್ಟರ್ ಜಗದೀಶ್ ನಾಯಕ್ ಅವರು ಹೆಚ್ಚು ಸಮಯ ತೆಗೆದುಕೊಳ್ಳದೇನೆ ಅವರೆಲ್ಲ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ಅವರ ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆಯೂ ಕೂಡ ಅವರು ಹೇಳಿದ್ದಾರೆ. ಯಾವುದೇ ಒಂದು ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಮಸ್ಯೆ ಇರ್ತದೆ. ಇವತ್ತು ಆಯುಷ್ಗೆ ಅವ್ರದ್ದೇ ಆದಂಥ ಸಮಸ್ಯೆ ಇರ್ತದೆ, ಅಲೋಪತಿಯವ್ರದ್ದು ಅವ್ರದ್ದೇ ಆದಂಥ ಸಮಸ್ಯೆಗಳಿರ್ತದೆ. ಎಲ್ಲ ರೀತಿಯ ಯಾವುದೇ ಕ್ಷೇತ್ರ ತಗೊಳ್ಳಿ, ಅದರಲ್ಲಿ ಏನಾದರೂ ಒಂದು ತೊಡಕುಗಳು, ತೊಂದರೆಗಳು ಮತ್ತು ಆಗಬೇಕಾಗಿರುವಂಥ ಕ್ರಮಗಳು, ಅದರಲ್ಲೂ ಸರ್ಕಾರದ ಮಟ್ಟದಲ್ಲಿ ಇದ್ದಾಗಂತೂ ಏನಾದರೂ ನಿಯಮಗಳು ಇದೆಲ್ಲ ಕೂಡ ಸರಿಯಾಗಿ ಹೋಗ್ತಕ್ಕಂಥದ್ದಕ್ಕೆ ಮತ್ತು ಸರಿ ಮಾಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಇದ್ದೇ ಇರುತ್ತೆ. ಮತ್ತು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಯಾರು ಇರ್ತಾರೆ, ನೌಕರರಿರ್ಬೋದು, ಅಧಿಕಾರಿಗಳಿರ್ಬೋದು, ಅವ್ರದ್ದು ಖಂಡಿತವಾಗಿಯೂ ಯಾವುದೇ ಆಗ್ತದೆ. ಮತ್ತು ಜನರಿಗೆ ಒಂದು ಸೆಂಟ್ರಿಗೆ ಬಂದಾಗ ಡಾಕ್ಟರ್ ಜೊತೆ ಮಾತಾಡ್ಕೊಂಡು ಹೋಗುವಂಥ ಒಂದು ಫೆಸಿಲಿಟಿ ಕೂಡ ಆಗ್ತದೆ. ಆದರೆ ಖಂಡಿತ ಒಂದೇನಂತ ಹೇಳಿದ್ರೆ ಸಮಸ್ಯೆ, ನಮ್ಮ ಏನು ಅಲೋಪತಿ ಡಾಕ್ಟರ್ಸ್ ಅವ್ರು ಹೇಳುವಂಥದ್ದು, ಆಯುಷ್ ಅವರು ನಮ್ಮ ಔಷಧಿಗಳೆಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂತ. ಅಂದರೆ ಏನು ಸಿಂಪಲ್ ಆಗಿರುವಂಥ ಡ್ರಗ್ಸ್, ಅದು ಏನು ಪೇನ್ ಕಿಲ್ಲರ್ಸ್ ಇರ್ಬೋದು, ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಪ್ಯಾರಾಸಿಟಮಾಲ್ ಇರ್ಬೋದು, ಈ ಥರದ್ದೆಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳುವಂಥದ್ದು ಕೂಡ ಇದೆ. ಸೊ ಅದು ಕಾನೂನು ಪ್ರಕಾರ ಅವಕಾಶ ಇಲ್ಲ ಅಂತಲೂ ಕೂಡ ಅದು ಅವ್ರು ಹೇಳ್ತಾರೆ. ಸೊ ಈ ಥರ ಒಂದು ಸಮಸ್ಯೆ ಇದೆ. ಸೊ ಆಯುಷ್ ಮಾತ್ರ ಮಾಡಬೇಕು ಅಂತ ಅವ್ರು ಹೇಳುವಂಥದ್ದು. ಅದು ನೀವು ಹೇಳ್ತಾ ಇರೋದು, ನಾವು ಅದೆಲ್ಲ ಕಲ್ತಿದ್ದೀವಿ, ನಮಗೆಲ್ಲ ಎಕ್ಸ್ಪೋಜರ್ ಸಿಕ್ಕಿದೆ, ನಾವು ಅದನ್ನು ಕೊಟ್ಟಾಗ ಅಂತಿಮವಾಗಿ ಅದು ಆ ಒಂದು ರೋಗಿಗೇನೆ ಅನುಕೂಲ ಆಗುತ್ತೆ ಹೊರತು ಬೇರೆ ಏನೇನಿಲ್ಲ, ಹೇಗೋ ನಮ್ಮ ಹತ್ರ ಬಂದಿರ್ತಾರೆ ಅಂತ ನಿಮ್ಮ ವಾದ ಇದೆ. ಸೊ ಖಂಡಿತವಾಗಿಯೂ ಅದನ್ನು ನಾನು ತಳ್ಳಾಕೋದಿಲ್ಲ. ಆದರೆ ಇದು ಇನ್ನೂ ಸ್ವಲ್ಪ ನಾವು ಸೂಕ್ಷ್ಮವಾಗಿ ನೋಡಬೇಕಾಗ್ತದೆ. ಯಾಕಂದರೆ ನಮ್ಮ ಇಲ್ಲಿ DHO ನನ್ನ ಕಡೆ ನೋಡ್ತಾ ಇದ್ದಾರೆ, ಏನು ಹೇಳ್ತೀನಿ ನಾವು ಅಂತ ಅಲ್ವಾ, ಅವ್ರು ನೋಡ್ತಾ ಇದ್ದಾರೆ. ಸೊ ಸಿಲೆಬಸ್ ಇರ್ತದೆ, ಓದಿರ್ತೀರಾ, ಎಲ್ಲ ಇದೆ. ಅದಕ್ಕೆ ನಾನೇ ಈಗ ಏನು ಮಾಡ್ಬೋದು ಅಂತ ಈಗ ನಾವು ಯೋಚನೆ ಮಾಡೋಣ. ಈಗ RBSK ಟೀಮ್, RBSK ಅದೇ ಥರ ಆಯಿತು. ಮೊನ್ನೆ RBSKನ ನಾವು ಇದರಿಂದ ಗೈಡ್ಲೈನ್ಸಲ್ಲೂ ಇರಬೇಕು, ಗೈಡ್ಲೈನ್ಸ್ ಹೊರಗಡೆನೆ ಅದನ್ನು ಮಾಡ್ತಕ್ಕಂಥದ್ದು ಕೂಡ ಇದೆ. ಆದ್ದರಿಂದ ಇವತ್ತು ನೀವು ನಿಮ್ಮ ಬೇಡಿಕೆಗಳೆಲ್ಲ ಬಹುತೇಕ ಅದೇ ಇರುವಂಥದ್ದು ಅಲ್ವಾ, ಬಹುತೇಕ ಅದೇ ಇರುವಂಥದ್ದು. ಆ ಕಾರಣದಿಂದ ನಾನು ಖಂಡಿತವಾಗಿಯೂ ನಾವು ಕೂಡ ಒಂದು ರೀತಿ ಇದ್ರ ಬಗ್ಗೆ ಭಾಳಷ್ಟು ಆಲೋಚನೆ ಮಾಡ್ತಾ ಇದ್ದೀವಿ. ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಬಹುಶಃ ಬರುವಂಥ ದಿವಸದಲ್ಲಿ ಇನ್ನೊಂದು ವಾರ 10-15 ದಿವಸದಲ್ಲಿ ಒಂದು ಸಭೆಯನ್ನು ಕರಿತೀನಿ ನಾನು. ಸಭೆಯನ್ನು ಕರೆದು ನೀವು ನಿಮ್ಮ ಸಂಸ್ಥೆಯವರು ಅಧ್ಯಕ್ಷರು ಒಂದು 4-5 ಜನ ಬನ್ನಿ, ನಮ್ಮ ಅಧಿಕಾರಿಗಳು ಮತ್ತು ಬೇರೆಯವ್ರನ್ನೂ ಕೂಡ ಕೂರಿಸಿ ಸ್ವಲ್ಪ ಚರ್ಚೆ ಮಾಡಿಬಿಟ್ಟು ಹೇಗೆ ನಾವು ಒಂದು ತೀರ್ಮಾನ ತಗೊಂಡ್ರೆ ಗೊಂದಲಗಳನ್ನು ನಾವು ಗೊಂದಲಗಳನ್ನು ದೂರ ಮಾಡ್ತಕ್ಕಂಥದ್ದು ಮಾಡಬೇಕು. ಗೊಂದಲಗಳಿಂದ ಹೊರಗೆ ಬರಬೇಕು ನಾವು. ಸೊ ಸ್ಪಷ್ಟವಾದಂಥ ಮಾರ್ಗ ಇರಬೇಕು. ಈ ಥರ ಮಾಡಿದ್ರೆ ಸರಿ ಇರ್ತದೆ ಅಂತೇಳಿ ಸ್ಪಷ್ಟತೆಯಿಂದ ನಮ್ಮ ಹೆಜ್ಜೆ ಇಡುವಂಥ ರೀತಿ ಒಂದು ವ್ಯವಸ್ಥೆಗೆ ತರಬೇಕು. ಇಲ್ಲದೆ ಹೋದರೆ ನಾವು ಇದೇ ಕನ್ಫ್ಯೂಷನಲ್ಲಿ ಇರೋದು ಬೇಡ. ಯಾವ ರೀತಿಯಾಗಿ ಮಾಡಬೇಕು, ಏನು ಆಯುಷ್ ಡಾಕ್ಟರ್ಸ್ಗೆ ನಾವು ಏನು ಅವ್ರು ಮಾಡೋದಕ್ಕೆ ಅವಕಾಶ ಇರ್ತದೆ, ಯಾವುದಕ್ಕೆ ಅವಕಾಶ ಇಲ್ಲ,
ಮತ್ತು ಹೇಗೆ ಇಂಟಿಗ್ರೇಟ್ ಹೇಗೆ ಮಾಡೋದು. ಯಾಕಂದರೆ ಆಯುಷಿಂದನೂ ಕೂಡ ಭಾಳ ಒಳ್ಳೆಯದಿದೆ, ಜನರಿಗೆ ಒಳ್ಳೆಯದಾಗ್ತದೆ. ಇದು ರೋಗ ಅಲೋಪತಿ ಇರೋದು ರೋಗ ಬಂದಾಗ ಅವ್ರನ್ನ ಸರಿಪಡಿಸುವಂಥದ್ದು, ಆಯುಷ್ ಹೆಚ್ಚಾಗಿರೋದು ರೋಗ ಬರದೇ ಇರೋದನ್ನು ನೋಡ್ಕೊಳ್ಳುವಂಥದ್ದು ಅಲ್ವಾ. ನಮ್ಮ ವೆಲ್ನೆಸ್ ಬಗ್ಗೆ, ನಮ್ಮ ಕ್ಷೇಮದ ಬಗ್ಗೆ ಹೆಚ್ಚು ಗಮನ ಕೊಡ್ತದೆ. ಅದರಿಂದ ಅದು ಖಂಡಿತವಾಗಿಯೂ ನಮ್ಮ ದೇಶದ ಒಂದು ಪಾರಂಪರಿಕ ವೈದ್ಯಕೀಯ ಪದ್ಧತಿಗಳು ಕೂಡ ಇದೆ. ಹೋಮಿಯೋಪತಿ ಅದು ಹೊರದೇಶದ್ದು, ಆದರೆ ಅದು ಕೂಡ ಒಂದು ಪರ್ಯಾಯವಾದಂಥ ವ್ಯವಸ್ಥೆ. ಈ ಥರದನ್ನು ಕೆಲವುದನ್ನು ಹೇಗೆ ನಾವು ಇದಕ್ಕೆ ಒಂದೇ ಒಂದು ವ್ಯವಸ್ಥೆ ಅಡಿಯಲ್ಲಿ ನಾವು ತೊಗೊಂಡು ಬಂದು ಮಾಡೋಕ್ಕೆ ಸಾಧ್ಯ ಆಗ್ತಕ್ಕಂಥದ್ದಕ್ಕೆ ಏನು ಮಾಡಬೇಕು ಅಂತ ಒಂದು ಸ್ಪಷ್ಟ ದಾರಿಯನ್ನು ನಾವು ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ಈ KPME ಅವರು ನಿಮ್ಮ ಹತ್ರ ಬರೋದು, ಆಮೇಲೆ ನೀವುಗಳು ಡಾಕ್ಟ್ರುಗಳಲ್ಲ, ಆಮೇಲೆ ನಕಲಿ ಡಾಕ್ಟ್ರ್ ಅಂತ ಹೇಳುವಂಥದ್ದು, ಆರೋಪಗಳಾಗುವಂಥದ್ದು, ಅದರಿಂದ ಆ ಸಮಸ್ಯೆಗಳು ಇದೆಲ್ಲ ಇದೆ ಅಲ್ವಾ. ಸೊ ಈ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ನಮ್ಮಲ್ಲಿ ಕ್ಲಾರಿಟಿ ಬೇಕು. ಆ ಕ್ಲಾರಿಟಿ ತರ್ತಕ್ಕಂಥದ್ದಕ್ಕೆ ನಾನು ಖಂಡಿತವಾಗಿಯೂ ಹೆಜ್ಜೆ ಇಡ್ತೀನಿ. ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅತಿ ಶೀಘ್ರದಲ್ಲೇ ನಾನೊಂದು ಸಭೆಯನ್ನು ಕರೆದು ಇದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಿ ಚರ್ಚೆ ಒಂದು ಒಳ್ಳೆ ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಒಂದು ಒಳ್ಳೆ ತೀರ್ಮಾನಕ್ಕೆ ಬಂದು ನಿಮ್ಮ ಸಮಸ್ಯೆಗಳಿಗೂ ಸ್ಪಂದನೆ ಆಗಬೇಕು. ಆದರೆ ನೀವು ಏನಂತ ಹೇಳಿದ್ರೆ ನೀವು ಸಮಸ್ಯೆಗಳ ಸ್ಪಂದನೆ ಆಗಲಿ, ಆದರೆ ಯಾವ ಒಂದು ಇತಿಮಿತಿಯಲ್ಲಿ ಇರಬೇಕು ಆ ಇತಿಮಿತಿಯಲ್ಲಿ ಇರಬೇಕಾಗ್ತದೆ, ಅದನ್ನ ಮೀರಿ ಹೋಗೋಕ್ಕಾಗೋದಿಲ್ಲ. ಸೊ ನೀವು ಕೂಡ ಏನೇನೋ ಎಲ್ಲ ಬೇಕು ಅಂತ ಕೇಳ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ, ಆಯಿತಾ. ಸೊ ಆ ಒಂದು ಲಿಮಿಟೇಷನ್ ಏನು, ನೀವು ಮಾಡಬೇಕಾಗಿರುವಂಥದ್ದು ಏನು ಮತ್ತು ಯಾವ ರೀತಿಯಾಗಿದೆ ತೊಗೊಂಡು ಹೋಗ್ಬೇಕು. ಖಂಡಿತವಾಗಿಯೂ ಅದರ ಬಗ್ಗೆ ನನ್ನ ಗಮನ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಿಮ್ಮ ಒಂದು ದಿವಸದ ಕಾರ್ಯಕ್ರಮ ನೀವು ಮಾಡಿದ್ದೀರಾ ಮತ್ತು ಅದರ ಮುಖಾಂತರ ಒಳ್ಳೊಳ್ಳೆ ಚರ್ಚೆಗಳಾಗಿರ್ತದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಅನೇಕ ಕಾಯಿಲೆಗಳು ಬರ್ತಾ ಇರುವಂಥದ್ದು ನಮ್ಮ ಒಂದು ಜೀವನ. ಯಾಕಂದರೆ ನಿಮ್ಮ ಅದನ್ನು ನಾವು ಮಾಡುವಂಥದ್ದು ಭಾಳ ಮುಖ್ಯ ಇದೆ. ಆ ವಿಷಯದಲ್ಲಿ ಪ್ರತಿಯೊಬ್ಬರು ಕೂಡ ಪಾತ್ರ ಇದ್ದೇ ಇದೆ. ಅದರಲ್ಲಿ ನನಗನ್ಸುತ್ತೆ ಆಯುಷ್ ಅವ್ರ ಪಾತ್ರ ಇನ್ನೂ ಹೆಚ್ಚಿದೆ. ಯಾಕಂದರೆ ನಿಮ್ಮ ಗಮನ ಅದರ ಮೇಲೆ ಜಾಸ್ತಿ ಇರುವಂಥದ್ದು. ಹೇಗೆ ಮೊದಲೇ ನಾವು ಅದನ್ನು ನಿಯಂತ್ರಣ ಮಾಡ್ಬೋದು, ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿ ಆಯುಷಿನ ಪದ್ಧತಿಗಳು ಅದು ಹೆಚ್ಚಾಗಿರೋದ್ರಿಂದ ನೀವುಗಳು ಖಂಡಿತವಾಗಿಯೂ ಮುಂದಿನ ದಿವಸದಲ್ಲಿ ಹೆಚ್ಚು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಸರ್ಕಾರ ಮಟ್ಟದಲ್ಲಿ ಖಂಡಿತವಾಗಿಯೂ ನಾವು ಅದನ್ನು ಯೋಚನೆ ಮಾಡ್ತಾ ಇದ್ದೀವಿ ಮತ್ತು ನಿಮ್ಮನ್ನು ಹೆಚ್ಚಾಗಿ ಉಪಯೋಗವನ್ನು ಮಾಡ್ಕೊಳ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಗುಂಡ್ರಾಯ್ ಸರ್ ತುಂಬಾ ಮೃತ ಹೃದಯದ ವ್ಯಕ್ತಿತ್ವ, ಎಲ್ಲರ ಸ್ಪಂದನೆಗೆ ನಾವು ಅನೇಕ ಆರೋಗ್ಯ